ಶಿಡ್ಲಘಟ್ಟ ಪಿ-ಕಾರ್ಡ್ ಬ್ಯಾಂಕ್ ಚುನಾವಣೆ ಜನಪ್ರಿಯತೆಯನ್ನು ಕುತೂಹಲವನ್ನು ಕೆರಳಿಸಿದ್ದು, ಭಾನುವಾರ ಬೆಳಗ್ಗೆ 9ರಿಂದ ಸಂಜೆ 4 ಗಂಟೆಯ ತನಕ ಶಾಂತಿಯುತವಾಗಿ ಮತದಾನ ನಡೆಯಿತು. ಜಡಿ ಮಳೆಯಲ್ಲೇ ಮತ ಹಾಕಲು ಬಂದಿದ್ದ ಮತದಾರರು. ಶಿಡ್ಲಘಟ್ಟ ಜೂನಿಯರ್ ಕಾಲೇಜಿನಲ್ಲಿ ನಡೆದ ಚುನಾವಣೆ ಹಿನ್ನೆಲೆಯಲ್ಲಿ ತಾಲೂಕು ಕಚೇರಿ ರಸ್ತೆ ಫುಲ್ ಜಾಮ್ ಆಗಿದ್ದು, ಚುನಾವಣೆಗೆ ಮತ ಹಾಕಿಸಲು ಅಭ್ಯರ್ಥಿಗಳ ಬೆಂಬಲಿತ ಪಕ್ಷದ ಮುಖಂಡರು ಪೆಂಡಾಲ್ ಹಾಕಿ ಮತ ಹಾಕಿಸಲು ಕಸರತ್ತು ನಡೆಸಿದರು. ಕಾಂಗ್ರೆಸ್ ಮತ್ತು ಜೆಡಿಎಸ್ ವತಿಯಿಂದ ಮತದಾರರಿಗೆ ಹಾಗೂ ಸಾರ್ವಜನಿಕರಿಗೆ ಅನ್ನದಾನ ಮಾಡಿ ಸಾರ್ಥಕ ಪಡೆದರು. ಚುನಾವಣೆಯನ್ನು ಸೂಕ್ತ ಪೊಲೀಸ್ ಬಂದೋಬಸ್ತ್ ನೇತೃತ್ವವನ್ನು ಚಿಂತಾಮಣಿ ಡಿವೈಎಸ್ಪಿ ಮುರಳೀಧರ್ ಹಾಗೂ ಶ್ರೀನಿವಾಸ್ ಅವರು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದರು. ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡಿದ್ದರು. ಚುನಾವಣೆ ಫಲಿತಾಂಶಕ್ಕೂ ಮುಂಚೆ ಮುಖಂಡರನ್ನು ಭೇಟಿ ಮಾಡಿ ಸ್ವಲ್ಪ ಕಾಲ ಜೊತೆಯಲ್ಲಿ ಇದ್ದು ಅಭ್ಯರ್ಥಿಗಳಿಗೆ ಶುಭಾಶಯಗಳು ಕೋರಿದ ಕಾಂಗ್ರೆಸ್ ಮುಖಂಡ ರಾಜುಗೌಡ. ನಮಸ್ಕಾರ. ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಇವತ್ತು ಎಲ್ಲ PNB ಬ್ಯಾಂಕ್ನ ಯಾರೆಲ್ಲ ನಮ್ಮ ಸಂಬಂಧಪಟ್ಟಂಥ ಯಾರು ಮತದಾರರುಗಳಿದ್ರು ಎಲ್ಲರೂ ಕೂಡ ಇವತ್ತು ಬಂದು ಬೆಳಗ್ಗಿನಿಂದಲೂ ಕೂಡ ಇವತ್ತು ಮಳೆ ಇದ್ದರೂ ಸಹ ಉತ್ಸಾಹದಿಂದ ಎಲ್ಲ ಮತದಾನ ಮಾಡ್ತಿದ್ದಾರೆ. ಖಂಡಿತ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಇದೆ. ಎಲ್ಲ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಎಲ್ಲ ಕಾರ್ಯಕರ್ತರು, ಮುಖಂಡರುಗಳು, ಎಲ್ಲ ಮತದಾರರು ಕೂಡ ಬಹಳ ಉತ್ಸಾಹದಿಂದ ಒಂದು 3-4 ದಿನದಿಂದ ಬಹಳ ಕಷ್ಟಪಟ್ಟಿದ್ದಾರೆ. ಅದಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸದ್ಯದಲ್ಲೇ ಕಾದು ನೋಡ್ತಾ ಇದ್ದೀವಿ. ಜೆಡಿಎಸ್ ವತಿಯಿಂದ ಮುಖಂಡರು ಮಾತನಾಡಿ, ಪಿ-ಕಾರ್ಡ್ ಬ್ಯಾಂಕ್ ಚುನಾವಣೆ ಶಾಂತಿಯುತವಾಗಿ ನಡೆಯುತ್ತಿದ್ದು, 2ನೇ ಬಾರಿ ನಾವೇ ಗೆಲ್ಲಬೇಕೆಂದು ಮುಖಂಡರು ಕೆಲಸ ಮಾಡುತ್ತಿದ್ದೇವೆ ಎಂದರು. PNB ಬ್ಯಾಂಕ್ನ ಎಲೆಕ್ಷನ್ ಏನು ನಡೀತಾ ಇದೆ, ಈ ಒಂದು ಎಲೆಕ್ಷನಲ್ಲಿ ಎಲ್ಲ ನಮ್ಮ 13 ಕ್ಷೇತ್ರದ ಅಭ್ಯರ್ಥಿಗಳು ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನಮ್ಮ ರವಣ್ಣ ಅವರ ಒಂದು ನಾಯಕತ್ವದಲ್ಲಿ ಏನಿವತ್ತು ಎಲೆಕ್ಷನ್ ನಡೀತಾ ಇದೆ, ಶಾಂತಿಯುತವಾಗಿ ಮತದಾನ ನಡೀತಾ ಇದೆ. ಎಲ್ಲ 13 ನಾವು ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸ ಐತೆ. ಎಲ್ಲ ನಮಗೆ ಮತದಾರರು ಸಹ ಅದೇ ಥರ ಸ್ಪಂದಿಸಿದ್ದಾರೆ ಅಂತೇಳಿ ಒಂದು ಸಾಲಗಾರರಲ್ಲದ ಕ್ಷೇತ್ರದಲ್ಲಿ ಮತ ಹಾಕಲು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಮತ ಹಾಕಿ ಮುಖಂಡರ ಜೊತೆ ಮಾತನಾಡಿ ಅಭ್ಯರ್ಥಿಗಳಿಗೆ ಶುಭಾಶಯಗಳು ಕೋರಿದರು. ಶಿಡ್ಲಘಟ್ಟ ತಾಲೂಕು ಸಂಬಂಧಪಟ್ಟಂಗೆ PNB ಬ್ಯಾಂಕ್ ಚುನಾವಣೆ ಇವತ್ತು ನಡೀತಾ ಇರುತ್ತೆ. ಸಾಲಗಾರ ಕ್ಷೇತ್ರದಲ್ಲಿ ಈಗಾಗಲೇ 13 ಅಭ್ಯರ್ಥಿಗಳು ಚುನಾವಣೆ ಕಣದಲ್ಲಿರೋಂಥದ್ದು. 13 ಸ್ಥಾನದಲ್ಲಿ ಚುನಾವಣೆ ನಡೀತಾ ಇರುತ್ತೆ. ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾಗಿ ಸಾಕಷ್ಟು ನಮ್ಮ ಮುಖಂಡರು ಸ್ಪರ್ಶಿರೋಂಥದ್ದು. ಜನರು ಸಹ ಕಾಂಗ್ರೆಸ್ ಪಕ್ಷ ಈಗ ಆಡಳಿತದಲ್ಲಿರೋಂಥದ್ದು ಮತ್ತು ರೈತರ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅನ್ನೋಂಥ ನಿಟ್ಟಿನಲ್ಲಿ PNB ಬ್ಯಾಂಕ್ಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡುವಂಥ ನಿಟ್ಟಿನಲ್ಲಿ ಜನ ಇವತ್ತು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳನ್ನ ಗೆಲ್ಲಿಸಿ ಹೆಚ್ಚಿನ ಸೌಕರ್ಯಗಳು ಮಾಡ್ಕೊಳ್ಳೋಂಥ ನಿಟ್ಟಿನಲ್ಲಿ ಒಂದು ಮುನ್ನೋಡಿ ಬರೀತಾರೆ ಅಂತೆಲ್ಲ ನಾವೆಲ್ಲ ಭಾವಿಸಿರ್ತೀವಿ. ಹಾಗಾಗಿ ಭಾಳ ಡೆಡಿಕೇಟೆಡ್ ಆಗಿ ಕೆಲಸ ಮಾಡೋಂಥ ದುಡ್ತಾ ಇರೋಂಥ ವ್ಯಕ್ತಿಗಳೇ ಸಾಕಷ್ಟು ಯುವಕರಾದಿಯಾಗಿ ಸ್ಪರ್ಧೆ ಮಾಡಿರೋಂಥದ್ದು ನಾವು ನೋಡಿರ್ತೀವಿ. ಆ ನಿಟ್ಟಿನಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ, ಗೆದ್ದು ಬರಲಿ ಅಂತೆಲ್ಲ ಶುಭ ಆಗಲಿ. ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಹಾಗೂ ಮುಖಂಡರಲ್ಲಿ ಹೊಸ ಚೈತನ್ಯ. ಒಂದೇ ಪ್ರೇಮಿನಲ್ಲಿ ರಾಜುಗೌಡ ಮತ್ತು ಪುಟ್ಟು ಆಂಜಿನಪ್ಪ ಜೊತೆಯಲ್ಲಿ ನೋಡಿ ಫುಲ್ ಖುಷಿಯಾಗಿ ಸಂಭ್ರಮಿಸಿದರು. ಕುತೂಹಲ ಕೆರಳಿಸಿದ ಚುನಾವಣೆ ಮುಕ್ತಾಯಗೊಂಡು ಫಲಿತಾಂಶಕ್ಕಾಗಿ ಕಾದು ಕುಳಿತಿದ್ದ ವೀಕ್ಷಕರಿಗೆ ಫಲಿತಾಂಶ ಹೊರಬೀಳುತ್ತಿದ್ದಂತೆ ಪಟಾಕಿ ಸಿಡಿಸಿ ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸಿದರು. ಒಂದು ಗಂಟೆ ಕಾಲ ನಡೆದ ಫಲಿತಾಂಶದಲ್ಲಿ ಒಟ್ಟು 14 ಅಭ್ಯರ್ಥಿಗಳಿಗೆ ನಡೆದ PNB ಬ್ಯಾಂಕ್ ಚುನಾವಣೆ. ಒಂದು JDS ಬೆಂಬಲಿತ ಅಭ್ಯರ್ಥಿಯಾದ ಬಂಕ್ ಮುನಿಯಪ್ಪ ಅವಿರೋಧ ಆಯ್ಕೆ ಬಿಟ್ಟು ಇನ್ನು 13 ಸ್ಥಾನಗಳಲ್ಲಿ 9 ಸ್ಥಾನಗಳಲ್ಲಿ JDS ಬೆಂಬಲಿತ ಅಭ್ಯರ್ಥಿಗಳು ಜೈಬೇರಿ ಬಾರಿಸಿದರೆ ಇನ್ನು 5 ಸ್ಥಾನಗಳಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಜಯಗಳಿಸಿದರು. ಈ ಫಲಿತಾಂಶದಿಂದ 2ನೇ ಬಾರಿಗೆ PNB ಬ್ಯಾಂಕ್ JDS ತೆಕ್ಕೆಗೆ ಸೇರಿದಂತಾಗಿದೆ. ವೈ ಹುಣಸೇನಹಳ್ಳಿ ಅಭ್ಯರ್ಥಿಯಾದ ಲಾಟರಿ ಮೂಲಕ ಗೆದ್ದು ಅದೃಷ್ಟ ಲಕ್ಷ್ಮಿ JDS ಪಕ್ಷಕ್ಕೆ ಒಲಿಯಿತು. ಪರಾಜಿತ ಅಭ್ಯರ್ಥಿ ನಿರಾಸೆಗೊಂಡರು. ಪರಾಜಿತ ಅಭ್ಯರ್ಥಿಗಳಿಗೆ ಕಾಂಗ್ರೆಸ್ ಭವನದಲ್ಲಿ ಧೈರ್ಯ ತುಂಬಿದ ಕಾಂಗ್ರೆಸ್ ಮುಖಂಡ ರಾಜುಗೌಡ, ನಾವು ಸೋತಿರುವುದು ಅಲ್ಪ ಮತಗಳ ಅಂತರದಿಂದ, ದಯವಿಟ್ಟು ಯಾರೂ ಧೃತಿಗೆಡಬೇಡಿ. ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ನಾವು ಕಳೆದುಕೊಂಡಿರುವ ಸ್ಥಾನಗಳನ್ನು ಮುಂಬರುವ ಚುನಾವಣೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಗೆಲ್ಲುತ್ತೇವೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಬೆಂಬಲದಿಂದ ಗೆದ್ದಿರುವ 5 ಜನರಿಗೆ ಅಭಿನಂದನೆ ತಿಳಿಸಿ ಶುಭಾಶಯಗಳು ಕೋರಿದರು. ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಹರ್ಷೋತ್ಸವ ಆಚರಿಸಿ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದರು.
ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳನ್ನು ಅಭಿನಂದಿಸಿ ಮಾತನಾಡಿದ ಬಂಕ್ ಮುನಿಯಪ್ಪ ಹಾಗೂ ಉಜುಗೂರು ರಾಮಣ್ಣ, ಮುಂಬರುವ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿಗೆ ಈ ಚುನಾವಣೆಯ ಫಲಿತಾಂಶ ದಿಕ್ಸೂಚಿ ಎಂದು ಸಂತಸ ವ್ಯಕ್ತಪಡಿಸಿದರು. ಇವತ್ತು ಏನು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರ ಅವರ ಒಂದು ನಮ್ಮ ಆಶೀರ್ವಾದ, ಅವರ ಅಭಿವೃದ್ಧಿ ಇವತ್ತು ನಮಗೆ ಈ ಶಿಡ್ಲಘಟ್ಟ ಕ್ಷೇತ್ರದ PLD ಬ್ಯಾಂಕು ನಮ್ಮ ಕೈಗೆ ಸಿಗೋದಕ್ಕೆ JDX ಪಕ್ಷಕ್ಕೆ ಆಗೋದಕ್ಕೆ ಒಂದು ಅನುವು ಮಾಡಿಕೊಟ್ಟಿದೆ. ಯಾಕಂದರೆ ಏನು 5 ವರ್ಷದ ಹಿಂದೆ ನಮ್ಮ ನಾಯಕರು, ಮುಖಂಡರು ಮತ್ತು ಜನಪ್ರಿಯ ಶಾಸಕರ ಒಂದು ಜನಪ್ರಿಯದ ಕೆಲಸ ಕಾರ್ಯಗಳನ್ನು ಜನ ಮೆಚ್ಚಿದ್ದಾರೆ. ಆದ್ದರಿಂದ ಈ PLD ಬ್ಯಾಂಕಿನ ಇವತ್ತು 9 ಕ್ಷೇತ್ರಗಳಿಗೆ ಗೆಲ್ಲಲಿಕ್ಕೆ ಅದೊಂದೇ ನಮಗೆ ದೊಡ್ಡ ಕಾರಣ. ಅದ್ರ ಜೊತೆಗೆ ನಮ್ಮ ಬ್ಯಾಂಕಿನ ಇಂದಿನ ನಿರ್ದೇಶಕರು, ಅಧ್ಯಕ್ಷರುಗಳು ಕೂಡ ಸಾಕಷ್ಟು ಒಂದು ಒಳ್ಳೆಯ ಕೆಲಸಗಳು, ಯಾವುದೇ ಕಾರಣಕ್ಕೆ ಅಲ್ಲಿ ಪಾರ್ಟಿನ ಅನ್ನೋದನ್ನು ತರದೆ ಎಲ್ಲ ರೈತರನ್ನು ಕೂಡ ಸಮನಾಗಿ ನೋಡ್ಕೊಂಡು ಇವತ್ತು ಬ್ಯಾಂಕಿನ ಅಭಿವೃದ್ಧಿಗೆ ಅವರು ಶ್ರಮಿಸ್ತಾವ್ರೆ. ಮುಂದೆನೂ ಕೂಡ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಇವತ್ತು ಗೆದ್ದಿರ್ತಕ್ಕಂಥ ನಿರ್ದೇಶಕರು ಕೂಡ ಬ್ಯಾಂಕಿನ ಅಭಿವೃದ್ಧಿಗೆ ಶ್ರಮಿಸಲಿ ಅಂತ ಹೇಳ್ತಾ ಇವತ್ತು ಗೆಲ್ಲಿಸಿರ್ತಕ್ಕಂಥ ಎಲ್ಲ ನಮ್ಮ ಮತದಾರರಿಗೂ ಕೂಡ ಗೆದ್ದ ಜೆಡಿಎಸ್ ಅಭ್ಯರ್ಥಿಗಳಿಗೆ ಮೇಲೂರಿನ ಶಾಸಕರ ಸ್ವಗೃಹದಲ್ಲಿ ಸನ್ಮಾನ ಮಾಡಿ ಅಭಿನಂದಿಸಿದ ಶಾಸಕ BN ರವಿಕುಮಾರ್ ಮತ್ತು ಮುಖಂಡರು. ನಂತರ ಮಾತನಾಡಿದ ಅವರು, ಇಡೀ ಕರ್ನಾಟಕದಲ್ಲಿ ಅತ್ಯಂತ ಬಲಿಷ್ಠವಾಗಿ ಇರುವ ಕ್ಷೇತ್ರ ಅಂದರೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲೇ ನಮ್ಮ ಮುಖಂಡರ ಶ್ರಮದಿಂದ JDS ಪಕ್ಷ PLD ಬ್ಯಾಂಕ್ ಗೆಲ್ಲಲು ಸಾಧ್ಯವಾಗಿದೆ. ಎಲ್ಲರಿಗೂ ಧನ್ಯವಾದಗಳು ಎಂದು ತಿಳಿಸಿದರು. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಈ ದಿನ ನಡೆದಂಥ PLD ಬ್ಯಾಂಕ್ ಚುನಾವಣೆಯಲ್ಲಿ JDS ಪಕ್ಷದ 13 ಜನ JDS ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಇವತ್ತು ಚುನಾವಣೆ ಕಣದಲ್ಲಿ ಚುನಾವಣೆ ಸ್ಪರ್ಧೆ ಮಾಡಿದ್ದು, ಈ ಒಂದು ಕ್ಷೇತ್ರದ JDS ಪಕ್ಷದ ಮುಖಂಡರು, ನಮ್ಮ ಕ್ಷೇತ್ರದ ಎಲ್ಲ ನಮ್ಮ ನಿಷ್ಠಾವಂತ ಸ್ನೇಹಿತರು ಹಾಗೂ ಬ್ಯಾಂಕಿನ ಇವತ್ತು ಮತವನ್ನು ಕೊಟ್ಟು 9 ಜನ JDS ಪಕ್ಷದ ಬೆಂಬಲಿತ ಅಭ್ಯರ್ಥಿನ ಗೆಲ್ಲಿಸಿರ್ತಕ್ಕಂಥ ಎಲ್ಲರಿಗೂ ನನ್ನ ಪಕ್ಷದ ಪರವಾಗಿ, ನನ್ನ ವೈಯಕ್ತಿಕವಾಗಿ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ಬಯಸ್ತೀನಿ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 224 ಕ್ಷೇತ್ರಗಳ ಪೈಕಿ ಬಲಿಷ್ಠವಾಗಿರ್ತಕ್ಕಂಥ JDS ಪಕ್ಷ ಬಲಿಷ್ಠವಾಗಿರ್ತಕ್ಕಂಥ ಕ್ಷೇತ್ರ ಯಾವುದಾದ್ರೂ ಇದ್ದರೆ ಅದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಈ ಕ್ಷೇತ್ರದಲ್ಲಿ JDS ಪಕ್ಷ ಇಷ್ಟು ಬಲಿಷ್ಠವಾಗಿರಲಿಕ್ಕೆ ಕಾರಣ ನಮ್ಮ ಪಕ್ಷದ ವರಿಷ್ಠರು, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಸಾಹೇಬರ ಒಂದು ಆಶೀರ್ವಾದ, ಈ ಕ್ಷೇತ್ರದ ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರು, ಇವತ್ತೇನು ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಹಿರಿಯರು ಅವರ ಒಂದು ಆಶೀರ್ವಾದದಿಂದ ಇವತ್ತು PLD ಬ್ಯಾಂಕು ಎರಡನೇ ಮತ್ತೆ ನಮಗೆ ಸಿಕ್ಕಿದೆ. ಹಿಂದೆ 5 ವರ್ಷದಲ್ಲಿ ನಮ್ಮ ಪಕ್ಷದಲ್ಲಿ 8 ಜನ ನಮ್ಮ JDS ಪಕ್ಷ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದಿದ್ರು. ಈ ಒಂದು ಚುನಾವಣೆಯಲ್ಲಿ 9 ಜನ ಗೆದ್ದಿದ್ದಾರೆ. ನಮ್ಮ ಒಂದು ಸ್ವಯಂ ಅಪರಾಧದಿಂದ ಇವತ್ತು 2 ಕ್ಷೇತ್ರ, ಒಬ್ಲೂರು ಕ್ಷೇತ್ರ ಮತ್ತು ದಿಬ್ಬೂರಹಳ್ಳಿ ಕ್ಷೇತ್ರ ನಾವು ಕಳ್ಕೊಂಡಿದ್ದೀರಿ. ಆದರೂ ಸಹ ಸೋತಿರ್ತಕ್ಕಂಥವ್ರು ಯಾವುದೇ ಎದೆಗೊಂದಂಥ ಅವಶ್ಯಕತೆ ಇಲ್ಲ. ಮುಂದೆ ಅವ್ರು ಸೂಕ್ತವಾಗಿ ಅಧಿಕಾರ ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮುಖಂಡರು ನಾವು ಮಾಡ್ತೀರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕ್ಷೇತ್ರದಲ್ಲಿ ಈ ಬ್ಯಾಂಕಿಗೆ ಇವತ್ತು ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಎಲ್ಲ ಸದಸ್ಯರ ಗಮನಕ್ಕೆ ನಾವು ಗಮನ ತರತಕ್ಕಂಥದ್ದು ಏನು ಹಿಂದೆ 5 ವರ್ಷ ಅವಧಿಯಲ್ಲಿ ಸುಮಾರು 9 ಕೋಟಿ ಹಣವನ್ನು ಇವತ್ತು ಈ ಕ್ಷೇತ್ರದ ರೈತರಿಗೆ ಅನುಕೂಲಕ್ಕೆ ಇವತ್ತು ಅವರು ಸಾಲ ಕೊಟ್ಟಿದ್ದಾರೆ. ಅದೇ ರೀತಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಈ ಒಂದು 5 ವರ್ಷ ಅವಧಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಈ ಕ್ಷೇತ್ರದ ರೈತರಿಗೆ ಅನುಕೂಲ ಮಾಡಿಕೊಡುವಂಥ ಕೆಲಸ ನಮ್ಮ ನಿರ್ದೇಶಕರು, ನಮ್ಮ ಹಿರಿಯರೆಲ್ಲ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಈ ಒಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ರಾಜಕೀಯ ವಿದ್ಯಮಾನ ನಮ್ಮ ಗಮನದಲ್ಲಿದೆ. ಒಂದಂತೂ ಈ ಒಂದು ಸಭೆಯಲ್ಲಿ ನಾನು ಹೇಳ್ತಕ್ಕಂಥದ್ದು, ನಮ್ಮ ಮುಖಂಡರು ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ಈ ಕ್ಷೇತ್ರದಲ್ಲಿ ನಮ್ಗೆ ಯಾವುದೇ ಕಾರಣಕ್ಕೂ ಯಾವುದೇ ಎದುರಾಳಿಗಳು ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ದಯಮಾಡಿ ನಮ್ಮ ಇಡೀ ಕ್ಷೇತ್ರದಲ್ಲಿ ನಮ್ಮ ಮುಖಂಡರು ಯಾವುದೇ ಗೊಂದಲ ಆಗ್ತಿದೆ ಎಲ್ಲ ಒಗ್ಗಟ್ಟಾಗಿರ್ತಕ್ಕಂಥ ಕೆಲಸ ತಾವು ಮಾಡಬೇಕಂತೇಳಿ ತಮ್ಮೆಲ್ಲರಿಗೂ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸುಮಾರು 1 ತಿಂಗಳ ಕಾಲ ನಡೆದ ಚುನಾವಣೆ ಕಸರತ್ತಿಗೆ ತೆರೆ ಬಿದ್ದಿದ್ದು, ಹಲವು ಘಟನೆಗಳಿಗೆ PLD ಬ್ಯಾಂಕ್ ಚುನಾವಣೆ ಸಾಕ್ಷಿಯಾಯಿತು. ರೈತರ ಮತದಾನ ಮೊಟಕುಗೊಳಿಸಲಾಯಿತು ಎಂದು ರೈತರು ಪ್ರತಿಭಟನೆ ಮಾಡಿ ಅಸಹನೆಯನ್ನು ಹೊರಹಾಕಿದ್ದರು.
ಮುಂದಿನ 5 ವರ್ಷಗಳಲ್ಲಿ ಈ ತಪ್ಪುಗಳು ಆಗದೆ ಎಲ್ಲ ಷೇರುದಾರರಿಗೆ ಮತದಾನ ಹಕ್ಕು ಸಿಗಲೆಂದು ನಮ್ಮ ಮೈತ್ರಿ ನ್ಯೂಸ್ ವಾಹಿನಿಯ ಕಳಕಳಿಯ ಮನವಿಯಾಗಿದೆ. ವರದಿ ಗೋರಮಡಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ. ಇಲ್ಲ